ಹಾಯ್ ಹಲೋ ನಮಸ್ಕಾರ. ನಾನು ಹೇಗಿದ್ದೀನಿ? ಚೆನ್ನಾಗಿ ಅನ್ಕೊಳ್ತೀನಿ. ಇವತ್ತಂತೂ ನಾನು ಈ ವಿಡಿಯೋದಲ್ಲಿ ತುಂಬಾ ವಿಷಯಗಳು ಮಾತಾಡಬೇಕು. ಯಾವ್ದ್ರ ಬಗ್ಗೆ ಅಂತಂದ್ರೆ, ನಾನು ಕಂಟಿನ್ಯೂ ಆಗಿ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಬಿಡ್ತಾ ಇದೀನಲ್ಲ, ಅದ್ರ ಬಗ್ಗೆ ಹೇಳ್ಬಿಟ್ಟು ಮತ್ತೆ ಯಾವ ಟೈಮಿಂಗ್ ಅಲ್ಲಿ ಬಿಡೋಣ ಅಂತ ಒಂದು ಡಿಸೈಡ್ ಮಾಡ್ತಿದ್ದೀನಿ. ಆದಷ್ಟು ಇವಾಗೆಲ್ಲ ಒಂದು ಈವ್ನಿಂಗ್ 8 o'clock ಒಳಗಡೆ ಹಾಕ್ಬಿಡ್ತೀನಿ ಕರೆಕ್ಟಾಗಿ. ಸೊ ಕರೆಕ್ಟಾಗಿ ಇಟ್ಕೊಬಿಡಿ. ಇನ್ನು ಒಂದಿನ ಬಿಟ್ಟು ಒಂದಿನ ಕರೆಕ್ಟಾಗಿ 8 ಗಂಟೆಗೆಲ್ಲ ಹಾಕ್ಬಿಡ್ತೀನಿ. ಮರಿದಿರಾ ಚೆಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇವತ್ತು ಈ ವಿಡಿಯೋ ಯಾವ್ದ್ರ ಬಗ್ಗೆ ನೋಡ್ತಿದ್ದೀರಾ ಅಂತಂದ್ರೆ, ನನ್ನ ಫೇವರೇಟ್ ಬೈಕ್ ಬಗ್ಗೆನೇ ಸ್ವಲ್ಪ ಹೇಳ್ಬೇಕು, ಮತ್ತೆ ನನ್ನ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಹೇಳ್ಬೇಕು ಅಂತಾನೆ ಈ ವಿಡಿಯೋ. ಸೊ ಬನ್ನಿ ಇವಾಗ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ. ಮೊದಲ ವಿಷಯ ಯಾವುದು ಅಂತಂದ್ರೆ, ನಾನು ಬೈಕ್ ತಗೊಳ್ಳೋದೆ ಅದೇ ತುಂಬಾ ದೊಡ್ಡ ಡ್ರೀಮು. ಯಾವ ಬೈಕ್ ಡ್ರೀಮು ಅಂತಂದ್ರೆ RS 200. ನಿಮ್ಗೆಲ್ಲ ತುಂಬಾ ಅಂದ್ರೆ ತುಂಬಾ ಗೊತ್ತಿರುತ್ತೆ. RS 200, NS 200 ಇದೆಲ್ಲ ಬಜಾಜ್ ನ ಹೈ ಸೇಲ್ಸ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ನಾನು ತಗೋಬೇಕು ಅಂತ ಪ್ಲಾನ್ ಹಾಕ್ತಿದ್ದೀನಿ ಯಾವಾಗಿಂದ ಅಂತಂದ್ರೆ, PU ಇಂದ, ಹತ್ರ ಹೈಸ್ಕೂಲ್ ಇಂದ ಆಗ್ತಿದ್ದೀನಿ. ಬಟ್ ಇದುವರೆಗೂ ಅದು ನನ್ಸಾಗಿಲ್ಲ. ಬಟ್ ಈ ಒಂದು ವರ್ಷದಲ್ಲಿ ನೆಕ್ಸ್ಟ್ ಪಕ್ಕ ನನ್ಸಾಗುತ್ತೆ ಅಂತ ಹೇಳ್ತಾ ಇದೀನಿ. ಮತ್ತೆ ಇದೇ ತರ ತುಂಬಾ ರೈಡ್ಗಳು ಪ್ಲಾನ್ ಇಟ್ಟಿದ್ದೀನಿ. ಅದಕ್ಕೆಲ್ಲ ಹೋಗ್ಬೇಕು, ತೋರಿಸ್ಬೇಕು ಅಂತಂದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ. ಇವಾಗ ರೀಸೆಂಟ್ ಆಗಿ ಇದೀನಿ ಮಿನಿ ಲಡಾಖ್ ಅಂತ. ಸೊ ಅದು ನೆಕ್ಸ್ಟ್ ವಿಡಿಯೋ ಇವತ್ತು ಬರ್ಬೇಕಿತ್ತು ಆಕ್ಚುಲಿ. ಸೊ ನನ್ಗೆ ಕೋಲ್ಡ್ ಇರೋದ್ರಿಂದ, ಕೋಲ್ಡ್ ಮತ್ತೆ ಸ್ವಲ್ಪ ಜ್ವರ, ವಾಯ್ಸ್ ಅಲ್ಲಿ ಗೊತ್ತಾಗ್ಬೋದು ನಿಮ್ಗೆ. ಕೋಲ್ಡ್ ಮತ್ತೆ ಜ್ವರ ಇರೋದ್ರಿಂದ ನಾನು ಎಡಿಟ್ ಮಾಡಕ್ ಆಗಿಲ್ಲ. ಅದರಿಂದನೇ. ಸೊ ಇವತ್ತು ಮನೇಲಿ ಯಾರು ಇಲ್ಲ, ಎಲ್ಲ ಈಚೆ ಹೋಗಿದ್ದಾರೆ. ಹಂಗೆ ವಿಡಿಯೋ ಮಾಡಿ ನಿಮ್ಗೆ ಹೆಂಗಿದ್ರು ಇವತ್ತು ನಾನು ಅಪ್ಲೋಡ್ ಮಾಡ್ಲೇಬೇಕು ಹೇಗಾದ್ರು. ಸರಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ತುಂಬಾ ದಿನದಿಂದ ಮಾಡ್ಬೇಕು ಅನ್ಕೊಂಡಿದ್ವಲ್ಲ, ಇವತ್ತು ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪ್ಲಾನ್ ಎಲ್ಲಿಗೆ ಅಂತಂದ್ರೆ, ಸೊ ಆ ಪ್ಲೇಸಸ್ ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಬಟ್ ಇವಾಗ ಹೇಳೋಣ, ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತಾ ನಾನು ಕೇಳ್ತಾ ಇರ್ತೀನಿ. ಸೊ ಇದು ಸ್ವಲ್ಪ ರಿಕವರಿ ಆಗ್ಬಿಟ್ರೆ ನಾನು ಇದರಿಂದ ಮತ್ತೆ ಚೆನ್ನಾಗಿ ಮತ್ತೆ ಇನ್ನೂ ಬೇಗ ಆನ್ ಟೈಮಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ಗಳು ಕೊಡ್ತೀನಿ. ಮತ್ತೆ ಇನ್ನೊಂದು ಮೈನ್ ಇಶ್ಯೂ, ಎಲ್ಲರಿಗಿರುವಂತ ಏಕೈಕ ಇಶ್ಯೂ ಯಾವುದು ಅಂತಂದ್ರೆ ಫೈನಾನ್ಷಿಯಲ್ ಇಶ್ಯೂ. ಈ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬಾ ಅಂದ್ರೆ ತುಂಬಾ ಎಲ್ಲರಿಗೂ ಕಾಡುತ್ತೆ. ಸೊ ಆದ್ರೂ ನನಗೆ ಅಂತೂ ಹೈಲೈಟ್ ಅಂದ್ರೆ ಹೈಲೈಟ್, ತುಂಬಾ ಪೀಕ್ಸ್ ಅಲ್ಲಿ ಇದೆ. ಇವಾಗ ನಮ್ಮನ್ನ ಮಾತ್ರ ಕೆಲ್ಸಕ್ಕೆ ಹೋಗಿ ಆ ಗೋಪುರ ಎಲ್ಲ ಲೋನ್ ಅಲ್ಲಿ ತಗೊಂಡಿದ್ದಿಲ್ಲ ಅಂದ್ರೆ ನಿಜವಾಗ್ಲೂ ಇದೆಲ್ಲ ಮಾಡಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕ್ರೆಡಿಟ್ಸ್ ನಮ್ಮ ಮನೆಗೆ ಹೋಗ್ಬೇಕು. ಗೋಪುರ ತಗೊಂಡಿದ್ದು ಕೂಡ ನಾವು ಒಂದು ಲೋನ್ ಅಲ್ಲೇ, ಯಾಕಂತಂದ್ರೆ ಅದು ಡೈರೆಕ್ಟ್ 30,000 ತಗೊಂಡಿದ್ವಿ ಲೋನು. ಅದು ಹತ್ರ 25,000 ಏನೋ ಬರುತ್ತೆ. 25,000 ಕಟ್ಬಿಟ್ಟು ಇನ್ನು ಉಳ್ದಿರೋದಕ್ಕೆ ಮೇಲಿದೆಯಲ್ಲ ಕೇಸು, ತೋರಿಸ್ಬೋದು. ಈಗ ನಮ್ಮ ಮನೆ ತಗೊಂಡೋಗಿರೋದ್ರಿಂದ ತೋರ್ಸಕ್ಕಾಗಲ್ಲ. ಕೇಸು ಮತ್ತೆ ಮೈಕು ಎಲ್ಲ ಆರ್ಡರ್ ಮಾಡೋಣ ಅಂತ ಪ್ಲಾನು. ಮೈಕು ಎಷ್ಟಿದೆ ಅಪ್ಪ, ನಾನಂತೂ ಶಾಕ್ ಆಗ್ಬಿಟ್ಟೆ. 11,000 12,000 ಮೈಕೆ ಇದೆ ಅಂತಂದ್ರೆ ಅಷ್ಟು ಈಸಿ ಅಲ್ಲ ಇಲ್ಲಿ ಯೂಟ್ಯೂಬರ್ ಆಗಿ ಸರ್ವೈವ್ ಮಾಡೋದು. ನಿಜವಾಗ್ಲೂ ಅಂದ್ರೆ ತುಂಬಾ ಕಷ್ಟ ಆಗ್ತದೆ. ಅದಷ್ಟು ಪರವಾಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಹೇಳೋಗೋಣ ಅಂತ ಹೇಳ್ತೀವಿ. ಬಟ್ ಕಷ್ಟ ಪಡ್ಬೇಕಲ್ಲ ಲೈಫಲ್ಲಿ. ಇಲ್ಲ ಅಂತಂದ್ರೆ ಅಷ್ಟು ಸುಲಭವಾಗಿ ಯಾವ್ದು ಸಿಕ್ಕರೂ ನಮ್ಗೆ ಕೈಯಲ್ಲಿ ನಿಲ್ಲಲ್ಲ. ಕಷ್ಟಪಡೋಣ. ಈ ಮೈಕು ಕೂಡ ನೋಡಿ, ಬೋಯಾ ಮೈಕು. ವಾಯ್ಸು ಅಷ್ಟು, ನನ್ನ ಪ್ರೆಸೆಂಟ್ ವಾಯ್ಸ್ ಹೆಂಗಿದೆ ಬಟ್ ವಿಡಿಯೋನಲ್ಲಿ ಬೇರೆ ತರ ಕೇಳಿಸುತ್ತೆ. ಒಳ್ಳೆ ಮೈಕ್ ತಗೋಬೇಕು. ಇದು ಅಡಾಪ್ಟರ್ ಹಾಕೊಂಡು ಮೈಕಲ್ಲಿ ಮಾತಾಡ್ತಿರೋದು ಸ್ವಲ್ಪ ಪ್ರಾಬ್ಲಮ್. ಮತ್ತೆ ನಾನು ಹೇಳಿದ್ನಲ್ಲ ಒಬಾನ್ ಮೈಕ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದೆ, ಬಟ್ ಅದು ಕನೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟು ಅದು ಇವಾಗ ಕೆಲಸನೇ ಮಾಡ್ತಾ ಇಲ್ಲ. ಇವಾಗ ಇನ್ನೊಂದು ಮೈಕ್ ಕಂಪಲ್ಸರಿ ತಗೋಬೇಕಂತಂದ್ರೆ ವಿಡಿಯೋನಲ್ಲಿ ಮೈನ್ ಬೇಕಾಗಿರೋದೇ ಆ ವಾಯ್ಸ್ ಇಲ್ಲ ಅಂತಂದ್ರೆ ವಿಡಿಯೋನೇ ವೇಸ್ಟ್ ಆಗುತ್ತೆ. ಸೊ ಆದಷ್ಟು ಬೇಗ ಅದು ತಗೋಬೇಕು. ನನ್ನ ಫೋನ್ EMI ಕಟ್ಟಬೇಕು. ಈ ತರ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಇದೆ. ಅದೆಲ್ಲ ಫೇಸ್ ಮಾಡ್ಕೊಂಡು ಈ ತರ ವಿಡಿಯೋ ಮಾಡೋದಷ್ಟು ಸುಲಭದ ಕೆಲಸ ಅಲ್ಲ. ಪರವಾಗಿಲ್ಲ, ಆದಷ್ಟು ಬೇಗ ಎಲ್ಲಾನು ತಗೊಂತಿದೀವಿ, ಒಂದೊಂದಾಗಿ ತಗೊಂತಿದೀವಿ. ಅದ್ರ ಬಗ್ಗೆ ಎಲ್ಲ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತಾನೆ ಇದೀನಿ. ಸೊ ಇವತ್ತು ಏನಾದ್ರು ಒಂದು ವಿಡಿಯೋ ಬಿಡ್ಬೇಕಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ, ಯಾವ್ದಾದ್ರು ಒಂದು ವಿಡಿಯೋ ಬಿಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಂಗೆ ಇವತ್ತು ಈ ವಿಡಿಯೋನ ಬಿಡ್ತಾ ಇದೀನಿ. ಸೊ ವ್ಯೂಸ್ ಅಷ್ಟಾಗಿ ಹೋಗ್ತಿಲ್ಲ, ಬಟ್ ಆದ್ರೂ ನನ್ನ ಈ ಪ್ಯಾಷನ್ ನಂಗೆ ಬಿಡ್ತಾ ಇಲ್ಲ. ಕಂಟಿನ್ಯೂ ವಿಡಿಯೋ ಬಿಡ್ತಿದ್ರೆ ಏನೋ ಒಂದು ರೀತಿಯಲ್ಲಿ ಸಂತೋಷ ಇರುತ್ತೆ. ಒಂದ್ಸಲ ಏನಾದ್ರು ವಿಡಿಯೋ ಬಿಡದಿರ ಇದ್ರೆ, ಅಥವಾ ಏನಾದ್ರು ಟೈಮಿಂಗ್ ಮಿಸ್ ಆದ್ರೆ ನಿಜವಾಗ್ಲೂ ಒಂಥರ, ನಿಮ್ಗೆ ಯೂಟ್ಯೂಬರ್ ಆಗಿದ್ರೆ ನಿಮ್ಗೆ ನಿಜವಾಗ್ಲೂ ಫೀಲ್ ಆಗುತ್ತೆ. ಲೈಫಲ್ಲಿ ಒಂದು ಮಾತ್ರ ಮರಿಬೇಡಿ, ಗೆಲ್ಲೋದಾಗ್ಲಿ ಸೋಲೋದಾಗ್ಲಿ ಲೈಫ್ ನಲ್ಲಿ ಒಂದು ಪಾರ್ಟ್ ಅಷ್ಟೇ. ಇವತ್ತು ನೀವು ಸೋತ್ರಿ ಅಂತ ಹೇಳ್ಬಿಟ್ಟು ನೀವು ಕೆಳ ಮಟ್ಟಕ್ಕೆ ಹೋಗೋದಿಲ್ಲ, ಗೆದ್ರಿ ಅಂದ ತಕ್ಷಣ ಮೇಲ್ಮಟ್ಟಕ್ಕೆ ಹೋಗೋದಿಲ್ಲ. ಈ ಜರ್ನಿ ಇರುತ್ತಲ್ಲ, ಈ ಜರ್ನಿನೇ ತುಂಬಾ ಇಂಪಾರ್ಟೆಂಟ್. ಅದು ಮಾತ್ರ ಮೈಂಡಲ್ಲಿ ಇಟ್ಕೊಂಡು ನೀವೇನಾದ್ರೂ ಕೆಲಸ ಮಾಡ್ತೀರಿ ಅದ್ರ ಬಗ್ಗೆ ಕೆಲಸ ಕಂಟಿನ್ಯೂ ಮಾಡ್ತಾನೆ ಇರಿ. ಆ ಮೈಂಡ್ ಸೆಟ್ ಇರೋದಕ್ಕೆ ನಾನು ಇದುವರೆಗೂ ಇನ್ನೂ ಯೂಟ್ಯೂಬರ್ ಆಗಿ ಹೋಗ್ತಾ ಇದ್ದೀನಿ. ಸೊ ಯೂಟ್ಯೂಬರ್ ಅಂತ ನನಗೆ ಪ್ರೌಡ್. ಯಾಕಂದ್ರೆ ನಾನು ಇಷ್ಟು ಕಮ್ಮಿ ಸಬ್ಸ್ಕ್ರೈಬರ್ಸ್ ನೋ ಪ್ರಾಬ್ಲಮ್. ನನಗೆ ಇವತ್ತಲ್ಲ ಅದು ನಾಳೆ ಒಂದಲ್ಲ ಒಂದು ದಿನ ನೀವೆಲ್ಲ ನಂಗೆ ಸಪೋರ್ಟ್ ಕೊಡ್ತೀರ ಅಂತ ನನಗೆ ನಂಬಿಕೆ ಇದೆ. ಏನಾದ್ರು ಒಂದು ಬಿಸ್ನೆಸ್ ಆಗಲಿ, ಏನಾದ್ರು ಯೂಟ್ಯೂಬ್ ಆಗಲಿ, ಏನಾದ್ರು ಒಂದು ಲೈಫಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸಾವಿರಾರು ಜನ ಹೇಳ್ತಾರೆ. ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ನಿಮ್ಗೆ ಅಂತ ನಿಮ್ ಮನ್ಸು ಒಂದ್ ಹೇಳುತ್ತೆ, ಅದನ್ನ ಮಾತ್ರ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಕೊಂತೀನಿ. ವಿಡಿಯೋ ಶಾರ್ಟ್ ಆಗಿದ್ರು ಪರವಾಗಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನ್ನ ಸಿಚುವೇಶನ್. ಈಗ ಪ್ರೆಸೆಂಟು ತುಂಬಾ ಅಂದ್ರೆ ತುಂಬಾ ಸ್ವಲ್ಪ ವೀಕ್ ಆಗಿದ್ದೀನಿ ನೋಡಿ. ಟ್ಯಾಬ್ಲೆಟ್ಸ್ ಹಾಕೊಂಡಿದ್ದೆ ಇವಾಗ ಜಸ್ಟ್ ರಿಕವರಿ ಆಗಿದ ತಕ್ಷಣ ಮತ್ತೆ ನಾಳೆ ಇಲ್ಲ ನಾಡಿದ್ದು ಆ ಮಿನಿ ಲಡಾಖ್ ವಿಡಿಯೋ ಬಂದ್ಬಿಡುತ್ತೆ. ಯಾಕಂತಂದ್ರೆ ನಾನು ನಮ್ಮನ್ನ ಇಬ್ರು ಒಟ್ಟಿಗೆ ವಿಡಿಯೋ ಮಾಡಿರೋದ್ರಿಂದ ನಮ್ಮನ್ನ ಮೆಮೊರಿ ಕಾರ್ಡ್ ಇಸ್ಕೊಂಡಿದ್ದಾರೆ. ಅದರಿಂದ ಎಡಿಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನನ್ಗೆ ಇವತ್ತು ಕೊಡ್ತಾನೆ.
ಸೊ ಇವತ್ತೆಲ್ಲ ನಾನು ಎಡಿಟಿಂಗ್ ಮಾಡಿ ನಾಳೆ ಏನಾದ್ರು ಸ್ವಲ್ಪ ಎಕ್ಸ್ಟ್ರಾ ಎಡಿಟಿಂಗ್ ಏನಾದ್ರು ಪ್ರಾಸೆಸ್ ಇದ್ರೆ ಅದು ಸ್ವಲ್ಪ ಟೈಮ್ ತಗೊಳ್ಳಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಯಾಕಂದ್ರೆ 2 ಪಾರ್ಟ್ ಆಗಿ ಮಾಡ್ತಿದ್ದೀನಿ. ಸೊ ಅದೊಂದು ವಿಡಿಯೋ ಮತ್ತೆ ನೆಕ್ಸ್ಟ್ ಇನ್ನೊಂದು ತರಕಾರಿ ಹೂವಿದೆ ಅದೊಂದು ವಿಡಿಯೋ. ಈ 2 ವಿಡಿಯೋನ 2 ದಿನ ಬಿಡ್ತೀನಿ. ಸೊ ಮರಿದಿರ ಅದನ್ನ ಚೆಕ್ ಮಾಡಿ ನೋಡಿ. ಮಿನಿ ಲಡಾಖ್ ಮಸ್ತಾಗಿರುತ್ತೆ. ಸೊ ಆ ಪ್ಲೇಸು ಕರ್ನಾಟಕದಲ್ಲಿದೆ. ಮತ್ತೆ ಯಾರಾದ್ರೂ ಗೆಸ್ ಮಾಡಬೇಕು ಅಂತ ಗೆಸ್ ಮಾಡಿ ನೋಡೋಣ. ಯಾರಾದ್ರೂ ಗೆಸ್ ಮಾಡಿ ಕಮೆಂಟ್ ನಲ್ಲಿ ತಿಳಿಸಿ. ಏನೇ ಆಗ್ಲಿ ನಿಮ್ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಕೆಲಸನ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳ್ತೀನಿ. ಈ ವಿಡಿಯೋ ಮುಗಿಸ್ಕೊತೀನಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸಿ ಯು, ಟೇಕ್ ಕೇರ್. ನಮಸ್ಕಾರ ಎಲ್ಲರಿಗೂ. ಬಾಯ್.